ಈಗ ನಿಮ್ಗೆ ಬಹುಶಃ ಇದೊಂದು ಆಗಿರಲ್ಲ ಅನ್ಸುತ್ತೆ. ಈ ಕೇಸ್ ಅಂತ ಬಂದಾಗ ಎಲ್ಲ ಟ್ರಾನ್ಸ್‌ಜೆಂಡರ್ ಆಗಿರ್ಬೋದು ಅಥವಾ ಮೊದಲಿಂದಾನೂ ಕೂಡ ನಮ್ಮ ಭಾರತದಲ್ಲಾಗಿರ್ಬೋದು, ನಮ್ಮ ಈ ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಈ ಜಾತಿ ಪದ್ಧತಿ ಅನ್ನುವಂಥದ್ದು ಬಂದೇ ಬಂದಿದೆ. ಸೊ ಅದೇ ಥರಾನೇ ಇದು ಕೂಡಾನು, ನಿಮ್ದು ಕೂಡಾನೆ ಅಂತಾನೆ ಅನ್ಕೋಬಹುದು. ಬಿಕಾಸ್ ಯಾಕೆ ಅಂತಂದ್ರೆ ಟ್ರಾನ್ಸ್‌ಜೆಂಡರ್ ಅಂತಂದ್ರೆ ಬಾಡಿಗೆ ಮನೆ ಕೊಡಲ್ಲ. ಹ್ಮ್ ಟ್ರಾನ್ಸ್‌ಜೆಂಡರ್ಸ್ ಅಂದ್ರೆ ಬಾಡಿಗೆಗೆ ಮನೆ ಕೊಡಲ್ಲ. ಕರೆಕ್ಟ್. ಸೊ ನಿಮ್ಮಲ್ಲಿ ಏನಾದ್ರು ವ್ಯತ್ಯಾಸ ಕಾಣಿಸ್ತಿದೆ ಅಂತಂದ್ರೆ ನೀವು ಮಾತಾಡುವಂತ ಶೈಲಿ, ಗೇಸ್ ಅಂದ ತಕ್ಷಣ ಒಂದಷ್ಟು ಹೆಣ್ಣು ಹುಡುಗ ಮಹಿಳೆಯರ ತರ ವರ್ತನೆ ಮಾಡ್ತಾರೆ. ಬಟ್ ಆಕ್ಚುಲಿ ಇದರಲ್ಲೂ ತುಂಬಾ ಪ್ರಾಬ್ಲಮ್ ಇದೆ. ಏನಾಗಿದೆ ಅಂದ್ರೆ ಈ ತರ ಅಸಂಪ್ಷನ್ ಮಾಡ್ಕೊಳೋದ್ರಿಂದ ತುಂಬಾ ಸ್ಟ್ರೇಟ್ ಹುಡುಗರು ಕೂಡ ತುಂಬಾ ಬುಲಿಂಗ್ಗೆ ಫೇಸ್ ಆಗ್ತಾರೆ. ಅಂದ್ರೆ ಯಾವ ತರ? ಇವಾಗ ಹೆಣ್ಮಕ್ಳ ತರ ಆಚರಣೆ ಇರೋದಕ್ಕೆ ಮತ್ತೆ ನಿಮ್ ಸೆಕ್ಸುವಾಲಿಟಿ ಟೋಟಲಿ ಡಿಫ್ರೆಂಟ್ ಥಿಂಗ್ಸ್. ನಿಮಗೆ ಮ್ಯಾಸ್ಕ್ಯುಲಿನ್ ಟು ಮ್ಯಾಸ್ಕ್ಯುಲಿನ್ ಗೈ ಹೂ ವುಡ್ ಬಿ ಗೇ, ಐ ವಿಲ್ ಶೋ ಯು. ನೀವು ನೋಡಿದ್ರೆ ಅಕ್ರಾಸ್ ದ ವರ್ಲ್ಡ್, ಸೊ ನಿಮ್ಮ ಮ್ಯಾಸ್ಕ್ಯುಲಿನಿಟಿ ಮತ್ತೆ ಫೆಮಿನಿಟಿ ಮೇಲೆ ನಿಮ್ಮ ಸೆಕ್ಸುವಾಲಿಟಿ ಡಿಸೈಡ್ ಆಗಲ್ಲ. ಬಟ್ ಇವಾಗ ಏನಾಗುತ್ತೆ ಅಂದ್ರೆ ತುಂಬಾ ಜನರು ಇದರಲ್ಲಿ ಟೆಲಿವಿಷನ್ದು ತುಂಬಾ ದೊಡ್ಡ ಪಾತ್ರ ಇದೆ. ಮೀಡಿಯಾ ಗೇ ಜನರನ್ನ ತಮಾಷೆ ಅಂತ ಮಾಡ್ಬಿಟ್ಟಿದ್ದಾರೆ. ಅವರು ನಮ್ಮ ಬದುಕಿಗೆ ರೆಸ್ಪೆಕ್ಟ್ ಕೊಟ್ಟೇ ಇಲ್ಲ. ಯಾವುದೇ ಫಿಲ್ಮಲ್ಲಿ ಏನಾದರೂ ಕಾಮಿಡಿ ಮಾಡ್ಬೇಕಂದ್ರೆ ಯಾವುದೋ ಒಂದು ಅಂತ ಮ್ಯೂಸಿಕ್ ಹಾಕಿ ಹುಡುಗನ್ನ ಆ ಕಡೆ ಈ ಕಡೆಗೆ ಕೈ ಅಲ್ಲಾಡ್ಸ್ಕೊಂತ ತೋರಿಸಿ ಅವ್ರಿಗೆ ಗೇ ಅಂತ ತಮಾಷೆ ಮಾಡೋದು. ಬಟ್ ರಿಯಾಲಿಟಿ ಹೇಗೆ ಅಂದ್ರೆ ಆ ಥರ ಸ್ಟ್ರೇಟ್ ಹುಡುಗ ಕೂಡ ಇರ್ಬೋದು, ಹುಡುಗಿನ ಇಷ್ಟಪಡೋ ಹುಡುಗ ಕೂಡ ಹುಡುಗಿ ಥರ ಆಚರಣೆಯವನು ಇರ್ತಾರೆ, ಇರಲ್ಲ ಅಂತ ಇಲ್ಲ. ಬಟ್ ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಏನು ಮಾಡಿದ್ದಾರೆ, ತಮಗೆ ಯಾವ ಆಚರಣೆ ಇಷ್ಟ ಆಗಲ್ಲ ಅದನ್ನ ಕೀಳಾಗಿ ನೋಡೋದು, ಅದನ್ನೆಲ್ಲದನ್ನು ಗೇ ಅಂತ ಕರೆಯೋದು, ಅದು ಸ್ಟ್ರೇಟ್ ಸಮಾಜ ಮಾಡೋ ಅಟ್ಯಾಕು. ಸೊ ರಿಯಾಲಿಟಿ ಏನು ಅಂದರೆ ನಿಮ್ಮ ಅಟ್ರಾಕ್ಷನ್ ಯಾರ ಕಡೆ ಇರುತ್ತೆ ಅದು ನಿಮ್ಮ ಸೆಕ್ಸುವಾಲಿಟಿ ಡಿಟರ್ಮೈನ್ ಮಾಡುತ್ತೆ, ನಿಮ್ಮ ಹಾವಭಾವ, ನಿಮ್ಮ ಆಚರಣೆ ಅಲ್ಲ. ಅಲ್ಲ, ಈ ತರ ಬಾಡಿಗೆ ಮನೆ ಕೊಡುವಂತ ನಿಮ್ ಫ್ರೆಂಡ್ ಅದು ಸರ್ಕಲ್, ಅದು ನಿಜ, ಆ ಪ್ರಾಬ್ಲಮ್ ಇದೆ. ಸೊ ಬಾಡಿಗೆ ಮನೆ ಸಿಕ್ಕಿಲ್ಲ ಅಂತ ಹೇಳೋದು ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೋ ಒಬ್ರು ಇರ್ತಾರಲ್ಲ. ಯಾಕಂತಂದ್ರೆ ನೀವು ಹೇಳಿದ್ರಿ ಈ ಗೇ ಅಂತ ಗೊತ್ತಾದ್ಮೇಲೆ ನಮ್ಮ ಮನೆಗೂ ಕೂಡ ಬರ್ತಾರೆ ಎಷ್ಟೋ ಜನ. ಆತ ಫ್ರೆಂಡ್ ಸರ್ಕಲ್ ಎಲ್ಲ ನನ್ ಜೊತೆ ಟೈಮ್ ಬಟ್ ಸ್ಪೆಂಡ್ ಇವಾಗ ಮಾಡೋದು. ಇನ್ನೊಂದು ಏನ್ ಗೊತ್ತಾ ಅಡ್ವಾಂಟೇಜ್, ನಾನು ಹೇಳಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಸೊ ಇವಾಗ ಎಷ್ಟೋ ಹುಡುಗರು ಇವಾಗ ಬೆಂಗಳೂರಲ್ಲಿ ಆರಾಮ್ಸೆ 100 ಗೇ ಪಾರ್ಟ್ನರ್ಸ್ ಇರ್ತಾರೆ, ಹುಡುಗನ ಜೊತೆ ಇರೋರು ಈಸಿಲಿ. ದಟ್ಸ್ ಅ ವೆರಿ ಶಾರ್ಟ್ ನಂಬರ್. ಸೊ ಇಂಡಿಯಾದಲ್ಲಿ ಇನ್ನೊಂದು ಬೆಂಗಳೂರಲ್ಲಿ 2 ಕಪಲ್ ಇದೆ, ಅವ್ರ ಮದುವೆ ಕೂಡ ಆಗಿದೆ ವಿತ್ ಫುಲ್ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಅದ್ರ ಬಗ್ಗೆ ಇತ್ತು. ಒಬ್ಬ ಪಾರ್ಟ್ನರ್ ಕೂಡ ಇದ್ದಾರೆ, ಅವರು 2 ಮಕ್ಕಳು ಸರೋಗೇಸಿಂದ ಮಾಡ್ಕೊಂಡಿದ್ದಾರೆ, ಒಳ್ಳೆ ಲೈಫ್ ಬದುಕ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅಲ್ಲ, ಈಗ ಸೆರೆಗೋಸಿ ಅಂತಂದ್ರೆ ಗೇಗೆ ಹೊಟ್ಟೆ ಬರುತ್ತಾ ಅಥವಾ ಹೆಂಗೆ? ಇಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ನಮ್ಮ ಸ್ಪರ್ಮ್ ಕೊಡ್ಬೋದು, ಬಟ್ ಎಗ್ ನಾವು ಫೀಮೇಲ್ ಡೋನರ್ ಇಂದ ಎಗ್ ತಗೊಂತೀವಿ. ಅಂಡ್ ಸೆರೋಗೇಟ್ ಮದರ್ ಸ್ಟ್ರೇಟ್ ಅಲ್ಲೂ ಕೂಡ ಸರೋಗೇಸಿ ಇದ್ದಾಗ ಹೆಣ್ಮಕ್ಳು ತಮ್ಮ ಊಂಬಲ್ಲಿ ಮಗುನ ಇಟ್ಕೊಳಕ್ ಆಗದಾಗ ಸರೋಗೇಟ್ ಮದರ್ ಹತ್ರ ಹೋಗ್ತಾರೆ. ಅದೇ ತರ ನಾವು ನಮ್ಮ ಓನ್ ಸ್ಪರ್ಮ್ ಇಂದ ಡೋನರ್ ವೂಮ್ ಇಂದ ಸರೋಗೇಸಿ ಮಾಡಿಸ್ಕೋಬಹುದು. ಬಟ್ ಇವಾಗ ಲಾಸ್ ಚೇಂಜ್ ಆಗಿದೆ, ಇವತ್ತಾಗಿಲ್ಲ. ಅವರು 2021 ಮುಂಚೆನೆ ಮಾಡಿಸ್ಕೊಂಡ್ಬಿಟ್ಟಿದ್ರು. ಸೊ ಅವರು ಸಂಸಾರ ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಲೈಫ್ ಇದೆ, ಅವರು ಕೂಡ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಅದು ಮಕ್ಕಳ ಮೇಲೆ ಪರಿಣಾಮ ಬೀರಲ್ವಾ ಅಂತ? ಏನ್ ಪರಿಣಾಮ ಬೀಳುತ್ತೆ? ಪ್ರೀತಿ ಮಾಡಿ ಜೊತೆಗಿರೋದು, ಅದ್ರಲ್ಲಿ ಏನ್ ಪರಿಣಾಮ? ಈಗ ಮಕ್ಕಳು ಮಾಡ್ಕೊಂಡ್ರು, ಅದೇನೋ ಸೆರೆಗೋಸಿ ಮೂಲಕ ಓಕೆ. ಈಗ ಬೇರೆಯವ್ರ ಸ್ಕೂಲಲ್ಲೆಲ್ಲ ಬಂದಾಗ ಪೇರೆಂಟ್ಸ್ ಮೀಟಿಂಗ್ ಅಂದಾಗ ತಂದೆ ತಾಯಿ ಬರ್ತಾರೆ, ಇವರಿಬ್ರು ಮೆನ್ಸೆ ಹೋದಾಗ ಅಥವಾ ಗೇಸ್ ಅಂತ ಹೇಳ್ಬಿಟ್ಟು ಹೋದಾಗ ಜನ ಆ ಸ್ಕೂಲ್ ಮಕ್ಕಳ ಆಡ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಅವ್ರನ್ನ ಟೀಸ್ ಮಾಡುವಂಥದ್ದಾಗಿರ್ಬೋದು, ಈ ತರ ಆಗುತ್ತಲ್ಲ. ಸೊ ನಂದು ಅದ್ರ ಬಗ್ಗೆ ಹೇಗೆ ಅಂದ್ರೆ, ಮಕ್ಳಿಗೆ ಇದೆಲ್ಲ ಹೇಳ್ಕೊಡೋದು ಯಾರು? ಮಕ್ಕಳು ಹುಟ್ಟಿದಾಗ ಅವ್ರಿಗೆ ಏನು ಐಡಿಯಾ ಇರಲ್ಲ. ಇವಾಗ ಐ ಆಮ್ ಶೋರ್ ಅವ್ರ ಮಕ್ಕಳಿಗೆ ಆ ಥರ ಏನೂ ಇಲ್ಲ, ಯಾಕಂದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಇದ್ದಾರೆ, ಜನರಿಗೆ ಮೀಟ್ ಆಗ್ತಾರೆ. ಬಟ್ ಓಕೆ, ಐ ಡಿಡ್ಂಟ್ ಗೆಟ್ ಇಟ್, ಸಾರಿ. ಮಕ್ಕಳು ಇವಾಗ ಹೋದಾಗ ನಿಮ್ಮಪ್ಪ, ಈಗ ನಾವಿರುವಂತ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ, ಗೇಸ್ ಅಂದ್ರೆ ಅವ್ರೇನೋ ಅಪರಾಧ ಮಾಡಿದ್ದಾರೆ, ಟ್ರಾನ್ಸ್ಜೆಂಡರ್ ಅಂದ್ರೆ ಏನೋ ಅಪರಾಧ ಮಾಡಿದ್ದಾರೆ. ಐ ಥಿಂಕ್ ಆ ಯೋಚನೆ ಮಕ್ಕಳಲ್ಲಿ ಇರಲ್ಲ. ಹೇಗೆ ಅಂದ್ರೆ ಮಕ್ಕಳ ಪ್ರಕಾರ ಅವ್ರ ಅಪ್ಪ ಅಷ್ಟೇ, ಅವ್ರ ಲೈಫಲ್ಲಿ ಅಮ್ಮ ಇಲ್ಲ, ಅಪ್ಪ ರಿಲೇಶನ್ಶಿಪ್. ಅಲ್ಲ, ಅಪ್ಪ ಅಂತಾನೆ ಇಬ್ರು ಅಪ್ಪ ಅಂತಾನೆ ಕರೆಯುವಂತದ್ದ ಅಂತ. ಇವಾಗ ಈ ಚಾಲೆಂಜ್ ನೀವು ನೋಡಿದ್ರೆ ಆ ಪ್ರಕಾರ ಎಷ್ಟೋ ಜನ ಸಿಂಗಲ್ ಮದರ್ಸ್ ಇರ್ತಾರೆ. ಇವಾಗ ಸುಷ್ಮಿತಾ ಸೇನು, ಅವ್ರ ಮಗಳಿಗೂ ಕೇಳ್ತಾರೆ ನಿಂಗೆ ಅಪ್ಪ ಇಲ್ಲ, ಅದ್ರದ್ದು ಅಪಹಾಸ್ಯ ಮಾಡ್ತಾರೆ. ಜನ ಮಕ್ಕಳು, ದೇರ್ ವುಡ್ ಆಲ್ವೇಸ್ ಬಿ ಸಮಥಿಂಗ್. ಏನಂದ್ರೆ ನಮ್ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಸೊಸೈಟಿ, ನಾವು ಮಕ್ಕಳಲ್ಲಿ ಒಳ್ಳೆ ಭಾವನೆ ಹಾಕೋದು, ಈ ತರ ಯಾರ ಬಗ್ಗೆನೂ ಮಾತಾಡಬಾರ್ದು ಅಂತ ಹೇಳ್ಕೊಡ್ಬೇಕು. ಸೊ ಆ ಚಾಲೆಂಜಸ್ ಅಂತೂ ಇದ್ದೇ ಇದೆ, ಎಲ್ಲರ ಲೈಫಲ್ಲೂ ಇದೆ. ಇವಾಗ ಡೈವೋರ್ಸ್ ಆದ್ಮೇಲೆ ನಿಮ್ಮ ಅಪ್ಪ ಎಲ್ಲೋದ್ರು, ನಿಮ್ಮ ಅಪ್ಪಂಗೆ ಇನ್ನೊಂದು ಹೆಂಡತಿ ಇದಾರ, ನಿಮ್ಮ ಅಮ್ಮಂಗೆ ಇನ್ನೊಂದು ಗಂಡ ಇದ್ದಾರೆ, ಇವೆಲ್ಲ ನ್ಯಾಚುರಲ್ ಚೇಂಜಸ್ ಆಗುತ್ತೆ ಲೈಫಲ್ಲಿ.
ಈ ಸಿಚುವೇಶನಲ್ಲಿ ನಾವು ನಮ್ಮ ಮಕ್ಕಳಿಗೆ ಇಂಥ ವ್ಯವಹಾರ ಹೇಳ್ಕೊಡ್ತೀವಿ ಅಂಥ ವ್ಯವಹಾರದಲ್ಲಿ ನಾವೆಲ್ಲ ಬದುಕೋಕ್ಕಾಗುತ್ತೆ. ಇವತ್ತು ಗೇ ಜನರಿಗೆ ಕಷ್ಟ ಆಗಿರೋದು ಬದುಕೋದಕ್ಕೆ ಯಾಕೆ ಅಂದರೆ, ನೀವು ನಿಮ್ಮ ಮಕ್ಕಳಲ್ಲಿ ಪ್ರೀತಿ ಕೊಟ್ಟಿಲ್ಲ, ಅವರು ಜನರ ಬಗ್ಗೆ ತಮಾಷೆ ಮಾಡೋದು, ಯಾರಿಗೋ ಕಾಡ್ಸೋದು, ಅದೆಲ್ಲ ಕಲ್ತಿರೋದು ಯಾಕೆ, ನೀವು ಒಳ್ಳೆ ಆಚರಣೆ ಅವರಲ್ಲಿ ಹಾಕಿಲ್ಲ ಅಂತ. ಇಲ್ಲಾಂದ್ರೆ ಗೇ ಬದುಕು ಏನು ಕಷ್ಟ ಇದೆ, ನಿಮ್ಮ ಮಕ್ಕಳಿಂದಾನೇ ಬೇರೆಯವ್ರ ಜೀವನ ಕಷ್ಟ ಆಗ್ತಾ ಇರೋದು. ಯಾಕಂದ್ರೆ ನೀವು ನಿಮ್ಮ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ, ಅದಕ್ಕೆ ಗೇ ಇರಲಿ ಟ್ರಾನ್ಸ್ಜೆಂಡರ್ ಆಗಲಿ ಅವ್ರಿಗೆ ಕಷ್ಟ ಆಗ್ತಾ ಇರೋದು. ಅಲ್ಲ, ಈಗ ಸುಮ್ಮನೆ ಗೊತ್ತಾಗ್ಬಿಟ್ರೆ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಅವ್ರಪ್ಪ ಗೇ ಅಂತೆ, ಆ ಥರ ಈ ಥರ ಅಂತೆ, ಹಂಗೆ ಹಿಂಗೆ ಅಂತ ಬಂದಾಗ ಅದು ಮಕ್ಕಳ ಮೇಲೆ, ಯಾಕಂದ್ರೆ ಆ ಮಕ್ಕಳಿಗೆ ಅಷ್ಟೊಂದು ಥಿಂಕ್ ಮಾಡುವಂತಹ ಯೋಚನಾ ಶಕ್ತಿ ಇರೋದಿಲ್ಲ, ಕೇಪಬಿಲಿಟೀಸ್ ಇರಲ್ಲ. ಸಡನ್ ಆಗಿ ಏನೋ ಯಾರೋ ಒಬ್ರು ಬಂದ್ರು ಅಂದ್ರೆ ನಗಾಡ್ತಿರ್ತಾರೆ. ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದನ್ನ ಯೋಚನೆ ಮಾಡಿದ್ರೆ ಕರೆಕ್ಟಾ ರಾಂಗಾ, ನಾನು ಹೇಳೋವಂಥ ಮಾತು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಗೊತ್ತಲ್ಲ. ಆ ಕ್ಷಣಕ್ಕೆ ಏನು ಅನ್ಸುತ್ತೋ ಅದನ್ನ ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಬೇರೆ ಥರನೇ ಪರಿಣಾಮ ಬೀರಲ್ವಾ ಅಂತ? ಇಲ್ಲ, ಐ ಥಿಂಕ್ ನೀವು ಯೋಚನೆ ಮಾಡ್ತಾ ಇರೋದು ಬರೇ ಆ ಅಸಂಪ್ಷನ್ ಅಲ್ಲಿ ಈ ಥರ ಆಗ್ತಾ ಇರುತ್ತೆ ಅಂತ. ಬಟ್ ಪ್ರಾಕ್ಟಿಕಲಿ ಇವಾಗ ಎನ್ವಿರಾನ್ಮೆಂಟಲ್ ಅವ್ರು ನೋಡಿದ್ರೆ ಅವ್ರಿಗೆ ಆ ಲರ್ನಿಂಗ್ ಬಂದ್ಬಿಡುತ್ತೆ. ಓಕೆ ಇವಳಿಗೆ ಇಬ್ರು ಅಪ್ಪ ಇದ್ದಾರೆ, ಈ ಥರ ಇರುತ್ತೆ ಅಂತ. ಇವಾಗ ಮಕ್ಕಳಿಗೆ ಎಕ್ಸಾಂಪಲ್ಸ್ ಇಲ್ಲ ಅಂದಾಗೆ ಪ್ರಾಬ್ಲಮ್ ಆಗುತ್ತೆ. ಇದೇ ಥರ ನಾರ್ಮಲೈಸ್ ಆಗಿಬಿಟ್ರೆ ಅವ್ರಿಗೆ ಅನ್ಸುತ್ತೆ, ಹೌದು ನಮ್ಮ ಅಂಕಲ್ಲು ಇದೇ ಥರ, ನಮ್ಮ ಭಾವ ಯಾರೇ ಇರಲಿ ಅವ್ರಿಗೆ ನ್ಯಾಚುರಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ರೆಪ್ರೆಸೆಂಟೇಷನ್ ಬೇಕಾಗಿರೋದು. ಈ ವಿಷಯ ಇದೆ, ಯಾರು ಹೇಳ್ಕೊಳ್ತಾ ಇಲ್ಲ, ಅದರಿಂದಾನೇ ಜನರಿಗೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಇಶ್ಯೂ ಬರ್ತಾ ಇದೆ. ಇಫ್ ಎವ್ರಿಬಡಿ ಸ್ಟಾರ್ಟ್ಸ್ ಬಿಲೀವಿಂಗ್, ಪಾಪ್ಯುಲೇಷನ್ ಎಷ್ಟಂತ ಹೇಳಿದೆ, 1,70 lakh ಪೀಪಲ್. ಇಫ್ 70 lakh ಎಕ್ಸಾಂಪಲ್ಸ್ ಆದ್ರೆ ಕಿಡ್ಸ್ ವುಡ್ ನಾಟ್ ಥಿಂಕ್ ಇದೇನೋ ಡಿಫ್ರೆಂಟ್ ಇದೆ ಅಂತ. ಎಸ್, ಈಗ ಗೇಸ್ ಅಂತ ಗೊತ್ತಾದ್ಮೇಲೆ ಫ್ಯಾಮಿಲಿಯವರಂತೂ ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರು, ಅದ್ರ ಕಡೆಯಿಂದ ತೊಂದರೆ ಇಲ್ಲ. ಫ್ರೆಂಡ್ಸು ಕೂಡ ಒಂದಷ್ಟು ಜನ ಎಜುಕೇಶನ್ ಪಡ್ಕೊಂಡಿರೋದ್ರಿಂದ ಅಥವಾ ನಿಮ್ಮ ಒಂದು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಸ್ವಲ್ಪ ಅವರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಅದರಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಇರೋದ್ರಿಂದ ಆಕ್ಸೆಪ್ಟ್ ಮಾಡ್ಕೊಂಡ್ರು. ಈ ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಹೋದಾಗ, ಮದುವೆ ಕಾರ್ಯಗಳು ಅಂತ ಹೋದಾಗ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾವ ರೀತಿ ಟ್ರೀಟ್ ಮಾಡ್ತಿದ್ರು? ಮುಂಚೆ ಥರನೇ ನೀವು ಗೇ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಯಾವ ತೀರಿ ಲೈಕ್ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು, ಈಗಲೂ ಅದೇ ಥರ ಮಾತಾಡ್ತಾರ ಅಂತ? ಹೌದು, 99% ಕೇಸ್ ಇದೆ. ಸೊ ನಾನು ಫಸ್ಟ್ ಇಮಿಡಿಯೇಟ್ ಆಗಿ ಕಮ್ಔಟ್ ಮಾಡಿದಾಗ ನಮ್ಮ ಒಬ್ಬ ರಿಲೇಟಿವ್ ತುಂಬ ಅಪ್ಸೆಟ್ ಆಗಿದ್ರು. ನಾನು ಹೇಳ್ದಲ್ಲ, ಈ ಥರ ಮಗ ಗಂಡಸಿಲ್ಲ ಅಂದರೆ ಊರಲ್ಲೆಲ್ಲ ಹೇಳೋದಿರುತ್ತಾ ಆ ಥರ. ಸೊ ಆ ಥರ ಒಂದು ಕೇಸ್ ಆಗಿತ್ತು. ಬಟ್ ಅದಾದಮೇಲೆ ಅವರು ಕೂಡ ಓಕೆ ಆದರು. ಬಟ್ ರೀಸೆಂಟ್ಲಿ ಒಂದು ಕೇಸ್ ಆಯಿತು. ಐ ಥಿಂಕ್ ಅವ್ರಿಗೆ ನಾನು ಕಾಂಟೆಂಟ್ ಹಾಕೋದು ಇಷ್ಟ ಇರಲಿಲ್ಲ LGBTQ ಅಲ್ಲಿ. ಸೊ ಅವ್ರು ನಮ್ಮ ಅಪ್ಪಂಗೆ ಟ್ರೈ ಮಾಡಿದ್ರು. ಬಟ್ ನಮ್ಮ ಅಪ್ಪ ನಂಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಹೇಳಿದ್ರು, ಅವ್ನಿಗೆ ಇಷ್ಟ ಅವ್ನು ಮಾಡ್ತಾನೆ, ಮತ್ತು ಅವನೇನು ತಪ್ಪು ಕೆಲಸ ಮಾಡ್ತಾರಲ್ಲ, ಜನರಿಗೆ ಅದ್ರ ಬಗ್ಗೆ ಜಾಗೃತಿ ಮಾಡ್ತಿದ್ರೆ. ಅವರು ಇದೇನು ಹೇಳ್ಕೊಳೋಂಥ ವಿಷಯನ ಜನರಿಗೆ ಜಾಗೃತಿ ಮಾಡೋದು ಅದು ಇದು. ಅವ್ರ ಮನೇಲಿ ಮದುವೆ ಇದ್ದಾಗ ಫೋನ್ ಮಾಡಿ ನಮ್ಮಮ್ಮಂಗೆ ಹೇಳಿದ್ರು, ನಿಮ್ಮ ಮಗಂಗೆ ಕರ್ಕೊಂಡ್ಬಿಡ್ಬೇಡಿ ಅಂತ. ಸೊ ಆ ವಿಷಯ ನಮ್ಮಮ್ಮ ಡೈರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ, ಅಳೋಕ್ಕೆ ಶುರು ಮಾಡಿದ್ರು. ನಾವು ಪ್ಯಾಕಿಂಗ್ ಎಲ್ಲ ಮಾಡಿದ್ವಿ. ಸೊ ನಮ್ಮಮ್ಮ ಅಂದರು ಟಿಕೆಟ್ ಕ್ಯಾನ್ಸಲ್ ಮಾಡು. ನಾನು ಅಂದೆ ಯಾಕೆ, ಏನಾಯಿತು ಅಂತ. ಅವರು ಅಳ್ತಾನೆ ಇದ್ರು. ಆ್ಯಂಡ್ ಆಲ್ಮೋಸ್ಟ್ ನಾನು ಕಮ್ಔಟ್ ಮಾಡಿ 5-6 ವರ್ಷ ಆಯಿತು. ಇವತ್ತು ನಮ್ಮ ಮನೇಲಿ ಈ ವಿಷಯದ ಬಗ್ಗೆ ಎಮೋಷನ್ ಬಂದಿರಲಿಲ್ಲ. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಾದಾಗ ಒಂಥರ ಒಳ್ಳೆ ಖುಷಿ ಆಯಿತು. ಯಾಕಂದರೆ ಏನಾಯ್ತಂದರೆ, ಅವ್ರು ಹೇಳಿದ್ರು ನಿಮ್ಮ ಮಗನ ಕರ್ಕೊಂಬರ್ಬೇಡಿ. ಸೊ ನಮ್ಮಮ್ಮ ಉತ್ತರ ಕೊಟ್ಟಿದ್ದೇನೆಂದರೆ, ನಮ್ಮ ಮಗ ಬರಲ್ಲ ಅಂದರೆ ನಮ್ಮ ಮನೆಯಿಂದ ಯಾರೂ ಬರಲ್ಲ ಅಂತ ಹೇಳಿ ನಮ್ಮಮ್ಮ ಫೋನ್ ಇಟ್ಟರು. ಅದರಲ್ಲಿ ಹೇಳ್ಕೊಳೋ ವಿಷಯ ಏನಂದರೆ, ಐ ಥಿಂಕ್ ಈ ಥರ ಸೆಲ್ಫ್ ರೆಸ್ಪೆಕ್ಟ್ ಪೇರೆಂಟ್ಸ್ಗೆ ತಮ್ಮ ಮಕ್ಕಳ ಮೇಲೆ ಇರಬೇಕು. ನಮ್ಮಮ್ಮ ಅವ್ರಿಗೆ ಆ ರಿಲೇಷನ್ ತುಂಬ ಮ್ಯಾಟರ್ ಆಗುತ್ತೆ. ಆದರೂ ಕೂಡ ಆ ಮನೆಯಲ್ಲಿ ನನಗೋಸ್ಕರ ರೆಸ್ಪೆಕ್ಟ್ ಇಲ್ಲ ಅಂತ ನಮ್ಮಮ್ಮ ಆ ಮನೆ ಬಿಟ್ಕೊಟ್ರು. ಅವ್ರು ಹೇಳಿದ್ರು, ನನ್ನ ಮಗಂಗೆ ನಿಮ್ಮ ಮನೇಲಿ ರೆಸ್ಪೆಕ್ಟ್ ಇಲ್ಲ ಅಂದರೆ ನಾವು ನಿಮ್ಮ ಮನೇಲಿ ಬರಲ್ಲ ಅಂತ. ಆ್ಯಂಡ್ ಐ ಥಿಂಕ್ ಇಂಥ ಸಪೋರ್ಟ್ LGBTQ ಮಕ್ಕಳಿಗೆ ಅವ್ರ ಪೇರೆಂಟ್ಸಿಂದ ಬೇಕು. ಆಗ ಅವರು ಥ್ರೈವ್ ಮಾಡ್ಬೋದು. ಐ ಥಿಂಕ್ ಸೆಲ್ಫ್ ರೆಸ್ಪೆಕ್ಟ್ ಬರೋದು ಪೇರೆಂಟ್ಸಿಂದಾನೆ. ಆ್ಯಂಡ್ ಐ ಥಿಂಕ್ ಇವತ್ತು ನಾನು ಜೀವನ ನಿಜವಾಗಿ ಇರೋ ಥರ ಬದುಕೋಕೆ ಕಾರಣನೂ ಏನು ಅಂದರೆ, ನಮ್ಮ ಪೇರೆಂಟ್ಸಲ್ಲಿ ಜನರಿಗಿಂತ ಜಾಸ್ತಿ ನಿಜ ಏನು ಇದೆ ಅದನ್ನು ಸಪೋರ್ಟ್ ಮಾಡೋ ಸ್ಟ್ರೆಂತ್ ಕೂಡ ಇದೆ, ಮತ್ತು ಆ ವ್ಯಾಲ್ಯೂಸ್ ಕೂಡ ಇದೆ. ನಿಮ್ಮಲ್ಲಿ ವ್ಯಾಲ್ಯೂಸ್ ಇರಬೇಕು. ಒಳ್ಳೆ ವ್ಯಾಲ್ಯೂಸ್ ಯಾವ ಥರ ಅಂದರೆ, ಜನರು ಏನು ಹೇಳ್ತಾರೆ ಅದ್ರ ಪ್ರಕಾರ ಚೇಂಜ್ ಆಗಬಾರ್ದು. ನಿಮ್ಮಲ್ಲಿ ನಿಮಗೇನು ಕರೆಕ್ಟ್ ಅನಿಸುತ್ತೆ ಅದಕ್ಕೆ ನೀವು ಸ್ಟ್ಯಾಂಡ್ ಆಗಿ ಬದುಕಬೇಕು. ಆ್ಯಂಡ್ ಐ ಥಿಂಕ್ ಆ ವಿಷಯದಿಂದ ನನಗೆ ನಮ್ಮ ಅಮ್ಮನ ಮೇಲೆ ಇನ್ನೂ ರೆಸ್ಪೆಕ್ಟ್ ನನಗೆ ಇನ್ಕ್ರೀಸ್ ಆಗಿಬಿಡ್ತು. ಆ್ಯಂಡ್ 101 ರಿಲೇಟಿವ್ಸ್ ಇದ್ದಾರೆ, ಒಬ್ಬರು ಕಡಿಮೆ ಆದರೆ ಏನಾಗುತ್ತೆ. ಆ್ಯಂಡ್ ಒಳ್ಳೆ ವಿಷಯ ಏನಂದರೆ, ನನ್ನ ಬೇರೆ ಯಾವ ರಿಲೇಟಿವ್ಸಲ್ಲೂ ನಾನು ಇಷ್ಟು ಮದುವೆಗೆ ಹೋಗ್ತೀನಿ ಎಲ್ಲ ಕಡೆ. ಆ್ಯಂಡ್ ತುಂಬ ಜನ ನನ್ನ ಪ್ಯಾಜೆಂಟ್ ಜರ್ನಿನ ಫಾಲೋ ಮಾಡಿದ್ದಾರೆ. ನಮ್ಮ ಎಷ್ಟೋ ವಯಸ್ಸಾದವರೆಲ್ಲ, ನಾನು ನಿನ್ನ ಕಾಂಪಿಟೇಷನ್ ನೋಡಿದೆ, ಚೆನ್ನಾಗಿ ಮಾಡಿದೆ, ನೀನು ಇಂಟರ್ವ್ಯೂಲ್ಲಿ ಚೆನ್ನಾಗಿ ಮಾತಾಡಿದೆ, ಆ ಥರ ಹೇಳೋರು ಎಷ್ಟೋ ರಿಲೇಟಿವ್ಸ್ ಇದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ತುಂಬ ಪೇರೆಂಟ್ಸ್ಗೂ ಕೂಡ ಗೊತ್ತು. ನಾನು ಹೇಳಿದಾಗ ನನ್ನ ಫ್ರೆಂಡ್
ಒಬ್ಬ ಫ್ರೆಂಡಿನ ತಾಯಿ ಕೂಡ ಅವನಿಗೆ ಕಮ್ಔಟ್ ಮಾಡಿದ್ದಾರೆ. ಅಂದ್ರೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವರು ಕೇಳಿದ್ರು ಮದ್ವೆ ಆಗಿಲ್ವಾ ಅಂತ. ಎಲ್ಲರೂ ಮದ್ವೆ ಆಗಿದೆ, ನೀನ್ ಯಾಕೆ ಆಗಿಲ್ಲ ಅಂತ. ಸೊ ನಾನು ಅವ್ರಿಗೆ ಹೇಳ್ದೆ, ಇಲ್ಲ ಆಂಟಿ, ನನಗೆ ಹುಡುಗಿಯವ್ರ ಮೇಲೆ ಆಸಕ್ತಿ ಇಲ್ಲ, ಹುಡುಗರು ನೋಡ್ತಾ ಇದ್ದೀನಿ, ಹುಡುಗರು ಹಂಗು ಪೇರೆಂಟ್ಸ್ ಅಂತ ಹುಡುಕ್ತಾ ಇಲ್ಲ, ನಾನೇ ಹುಡುಕ್ಬೇಕಾಗುತ್ತೆ, ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದೆ. ಅವಾಗ ಅವರು ಓಕೆ ಅಂತಂದು ಹೋದ್ರು. ಆಮೇಲೆ ಹೋದ್ರೆ ಅಂದ್ರೆ ನಾನು ಹೋದೆ, ಬಟ್ ಅವರು ಅದಾದ್ಮೇಲೆ ಅವನ ತಾಯಿ ಅವ್ನಿಗೆ ಹೇಳಿದ್ರು, ನಾನು ನಿನ್ನ ಅಪ್ಪನ ಜೊತೆ ಯಾವತ್ತೂ ಖುಷಿಯಾಗಿ ಇರೋಕ್ಕಾಗಲಿಲ್ಲ, ಯಾಕಂದರೆ ನಾನು ಕೂಡ ಆ ಕಾಲದಲ್ಲಿ ಒಬ್ಬ ಹುಡುಗಿಗೆ ಪ್ರೀತಿ ಮಾಡ್ತಾ ಇದ್ದೆ, ಆದರೆ ನಮ್ಮ ಮನೇಲಿ ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ, ಅವಳ ಜೊತೆ ಇರೋಕ್ಕೆ ಬಿಡಲೇ ಇಲ್ಲ, ಮತ್ತು ಆವಾಗಿನ ಕಾಲದಲ್ಲಿ ನಮಗೆ ಅಷ್ಟು ಬುದ್ಧಿನೂ ಇರಲಿಲ್ಲ. ನಿನ್ನ ಫ್ರೆಂಡ್ ನೋಡಿ ನನಗೆ ಒಂಥರ ಖುಷಿ ಆಯಿತು, ಮತ್ತು ಅವ್ರ ಜೀವನದ ಬಗ್ಗೆ ಅವರಿಗೆ ಒಂಥರ ಬೇಜಾರು ಕೂಡ ಆಯಿತು. ಸೊ ಈ ವಿಷಯ ಇವಾಗ ಅವ್ರ ವಯಸ್ಸು ಇಷ್ಟಿರಬೇಕು, 60-65 ವರ್ಷ ಇರಬೇಕು ಇಂಥ ಒಂದು ಸಂದರ್ಭದಲ್ಲಿ. ಸೊ ಇವಾಗ ನಾನು ಹೇಳ್ತಾ ಇರೋದು ಹೇಗೆ ಅಂದರೆ, ನಮ್ಮ ಇಂಡಿಯಾದಲ್ಲಿ 13 crore ಪೀಪಲ್ ಇಫ್ ದೇ ಬಿಲಾಂಗ್ ಟು LGBTQI, ಹಾಗಾದರೆ ಇವತ್ತು ಎಷ್ಟೋ ತಂದೆ ತಾಯಿಗಳು, ಎಷ್ಟೋ ಜನ ಇದೇ ಬದುಕ್ತಾ ಇದ್ದಾರೆ. ಅವ್ರ ರಿಯಾಲಿಟಿನ ಬಿಟ್ಟು ಕಾಂಪ್ರಮೈಸ್ಡ್ ಮ್ಯಾರೇಜಸ್ಸಲ್ಲಿ ಇದ್ದಾರೆ. ಆ್ಯಂಡ್ ಈ ಕಾಂಪ್ರಮೈಸ್ ಎಷ್ಟು ದೊಡ್ಡದಾಗುತ್ತೆ ನೋಡಿ. ಇವಾಗ ಗಂಡು ಮಕ್ಕಳು ಏನೋ ಓಕೆ ಸಮ್ವೇರ್ ಅವರ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಹೆಣ್ಣು ಮಗು, ಒಬ್ಬ ಲೆಸ್ಬಿಯನ್ ಹುಡುಗಿ ಮದುವೆ ಆದಾಗ ಯಾವುದೋ ಹುಡುಗ ಅವಳಿಗೆ ಇಷ್ಟ ಇಲ್ದಂಗೆ ಅವಳಿಗೆ ಮುಟ್ತಾನೆ ದಿನ, ಅವಳಿಗೆ ಹುಡುಗರ ಮೇಲೆ ಆಸಕ್ತಿ ಇಲ್ಲ, ಅದರಲ್ಲಿ ಯಾವುದೋ ಹುಡುಗ ಅವಳಿಗೆ ಮುಟ್ತಾನೆ ಅಂದರೆ ಅವಳ ಮನ್ಸು ಮೇಲೆ ದಿನ ಏನಾಗ್ತಾ ಇರಬೇಕು ಅದು ಯೋಚನೆ ಮಾಡಿ. ಇವಾಗ ಇರೋ ಹುಡುಗಿಯರಲ್ಲಿ 10% ಮದುವೆ ಆದ ಹುಡುಗಿಯರು ಲೆಸ್ಬಿಯನ್ಸು, ಅವ್ರಿಗೆ ಗಂಡಸರ ಮೇಲೆ ಆಸಕ್ತಿ ಇಲ್ಲ, ಅದರಲ್ಲಿ ಅವ್ರಿಗೆ ವಿತೌಟ್ ಅವ್ರ ಇಷ್ಟ somebody would touch them every night. Can you imagine that pain? And that is what I feel every parent is guilty about. ನೀವು ಆ್ಯಸ್ ಅ ಪೇರೆಂಟ್ ನಿಮ್ಮ ಮಗಳಿಗೆ ಕೇಳದೆ, ಅವಳ ಆಸಕ್ತಿ, ಅವಳಿಗೆ ಗಂಡಸ್ರ ಮೇಲೆ ಪ್ರೀತಿ ಇದೇನೋ ಇಲ್ಲೋ, ಅವರ ಡಿಸಿಷನ್ ಇಲ್ಲದೆ ಅವ್ರಿಗೆ ಮದುವೆ ಮಾಡಿಸಿದ್ರೆ ನೀವು ಎಂಥ ಸಿಚುವೇಶನ್ ನಿಮ್ಮ ಮಗಳಿಗೆ ದಿನ ಹಾಕ್ತಾ ಇದ್ದೀರಾ. ಸೊ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.